ಎಲ್ರಿಗೂ ಮತ್ತೊಮ್ಮೆ ಹೊಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ಈ ವಿಡಿಯೋದಲ್ಲಿ GPST 2026 ಪರೀಕ್ಷೆಗೆ ಓದಲೇಬೇಕಾದಂಥ ಪುಸ್ತಕಗಳ ಒಂದು ಪಟ್ಟಿಯನ್ನು ತೆಗೆದುಕೊಳ್ಳೋಣ ಅನ್ನುವಂಥದ್ದು. ಸರ್ಕಾರಿ ಶಿಕ್ಷಕರಾಗಬೇಕೆಂಬ ನಿಮ್ಮ ಕನಸಿಗೆ ಈಗಿನಿಂದಲೇ ತಯಾರಿ ಆರಂಭಿಸುವುದು ಬಹಳ ಮುಖ್ಯ ಅನ್ನುವಂಥದ್ದು. 2026 GPST ಪರೀಕ್ಷೆಯು ಬಹಳ ಸ್ಪರ್ಧಾತ್ಮಕವಾಗಿರಲಿದೆ. ಸರಿಯಾದ ಪುಸ್ತಕಗಳ ಆಯ್ಕೆ ನಿಮ್ಮ ಯಶಸ್ಸಿನ 50% ಹಾದಿಯನ್ನು ಸುಗಮಗೊಳಿಸುತ್ತದೆ. ಪೇಪರ್ 1, ಪೇಪರ್ 2 ಹಾಗೂ ಪೇಪರ್ 3ಕ್ಕೆ ಬೇಕಾದಂತಹ ಅತ್ಯುತ್ತಮ ಪುಸ್ತಕಗಳ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಮೊದಲನೇದಾಗಿ ಪೇಪರ್ 1 ಸಾಮಾನ್ಯ ಪತ್ರಿಕೆ ಅಥವಾ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವೆಲ್ಲ ಪುಸ್ತಕಗಳ ಪಟ್ಟಿಯನ್ನು ನಾವು ತಿಳ್ಕೊಳ್ಬೇಕು ಮತ್ತು ಪುಸ್ತಕಗಳನ್ನ ಓದಬೇಕು ಅನ್ನುವಂಥದ್ದು ಸಾಮಾನ್ಯ ಕನ್ನಡ ಇರುತ್ತೆ ನೋಡಿ. ಸಾಮಾನ್ಯ ಜ್ಞಾನ ಒಂದು ಪತ್ರಿಕೆಯಲ್ಲಿ ಮೊದಲನೇದಾಗಿ ಎಷ್ಟು ಅಂಕಗಳಿಗಿರುತ್ತೆ, ಇದು ಒಟ್ಟು 150 ಅಂಕಗಳಲ್ಲಿ ಇದು ಇರುತ್ತೆ ಅನ್ನುವಂಥದ್ದು. ಸಾಮಾನ್ಯ ಜ್ಞಾನ ಅಥವಾ ಪೇಪರ್ 1 ಅನ್ನುವಂಥದ್ದು 150 ಅಂಕಗಳು. ಆ 150 ಅಂಕಗಳಲ್ಲಿ ಮೊದಲನೇದು ಸಾಮಾನ್ಯ ಕನ್ನಡ 25 ಅಂಕಗಳಿಗಿರುತ್ತೆ. ಆ 25 ಅಂಕಗಳಿಗೆ ಬೇಕಾದಂಥ ಒಂದು ಪುಸ್ತಕಗಳು ಯಾವ್ಯಾವ ಓದಬೇಕು ಅನ್ನುವಂಥದ್ದು. ಮುಖ್ಯವಾಗಿ ಮೊದಲನೇದು ನಾವು 6ರಿಂದ 12ನೇ ತರಗತಿಯ ಕರ್ನಾಟಕ ಸರ್ಕಾರದ ಕನ್ನಡ ಪಠ್ಯಪುಸ್ತಕಗಳನ್ನು ನಾವು ಓದಲೇಬೇಕು. ಮತ್ತು ಎರಡನೇದಾಗಿ ಕನ್ನಡ ವ್ಯಾಕರಣ ಮತ್ತು ರಚನೆ ಯಾರು ಬರೆದಿರೋದಪ್ಪ ಅಂತಂದರೆ ಗೋಪಾಲಕೃಷ್ಣ ಉಡುಪ ಅವರು ಬರೆದಿರುವಂಥ ಈ ಒಂದು ಪುಸ್ತಕ ಭಾಳ ಚೆನ್ನಾಗಿದೆ ನೋಡಿ, ತಗೊಂಡು ಓದ್ಬೋದು. ಮತ್ತು ಮೂರನೇದಾಗಿ ಸಮಗ್ರ ಹೊಸಗನ್ನಡ ವ್ಯಾಕರಣ IS ಅರಳಿಗುಪ್ಪಿ ಅವರು ಬರೆದಿರುವಂಥ ಇದು ಕೂಡ ಕನ್ನಡ ವ್ಯಾಕರಣಕ್ಕೆ ಭಾಳ ಅತ್ಯುತ್ತಮವಾದಂಥ ಒಂದು ಪುಸ್ತಕ. ಅದೇ ರೀತಿಯಾಗಿ ಮತ್ತು ಕನ್ನಡ ಕಲ್ಪತರು ಅನ್ನುವಂಥದ್ದು ಡಾಕ್ಟರ್ ಭೀಮಶಂಕರ್ B ಜೋಶಿ ಅವರು ಬರೆದಿರುವಂಥ ಈ ಪುಸ್ತಕವು ಕೂಡ ಭಾಳ ಉಪಯೋಗಕಾರಿಯಾಗಿರುತ್ತೆ ನೋಡಿ. ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಕನ್ನಡಕ್ಕೆ ನಾವು ಇದನ್ನು ಓದ್ಬೋದು. ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಂಪಲ್ಸರಿಯಾಗಿ ನಾವು ರಿವಿಷನ್ ಮಾಡ್ತಾ ಇರಬೇಕು ಅನ್ನುವಂಥದ್ದು ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟು ಸಾಮಾನ್ಯ ಜ್ಞಾನ ಪತ್ರಿಕೆಯಲ್ಲಿ ಮತ್ತೆ ನೆಕ್ಸ್ಟ್ ಯಾವ ಪಾರ್ಟ್ ಬರುತ್ತಪ್ಪ ಅಂದರೆ ಎರಡನೇದಾಗಿ ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಅಂತ ಹೇಳ್ತೀವಿ. ಇದರಲ್ಲಿ 25 ಅಂಕಗಳು ಇರ್ತವೆ. 25 ಅಂಕಗಳಿಗೆ ನಾವು ಯಾವ ಪುಸ್ತಕಗಳನ್ನ ಓದಬೇಕಪ್ಪ ಅಂದರೆ ಇಲ್ಲಿ ಕೂಡ ಸಾಮಾನ್ಯವಾಗಿ 6ರಿಂದ 12ನೇ ತರಗತಿಯ ಇಂಗ್ಲೀಷ್ ಪುಸ್ತಕಗಳನ್ನು ನಾವಿಲ್ಲಿ ಲ್ಯಾಂಗ್ವೇಜ್ ಪುಸ್ತಕಗಳನ್ನ ಓದಬೇಕು. ಅದರ ಜೊತೆಗೆ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಯಾರು ಬರೆದಿರೋದಪ್ಪ ಅಂದರೆ ND ಪ್ರಸಾದ್ ರಾವ್ ಬರೆದಿರುವಂಥದ್ದು. ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ನಾವು ರೆಫರ್ ಮಾಡಲೇಬೇಕಾಗತ್ತೆ ನೋಡಿ. ನಾನು ಕೆಲವೊಂದು ಪುಸ್ತಕಗಳ ಒಂದು ಚಿತ್ರಗಳನ್ನು ಕೂಡ ಕೊಟ್ಟಿದ್ದೀನಿ, ನಿಮಗೆ ಉಪಯೋಗಕಾರಿ ಆಗ್ಬೋದು ಅನ್ನುವಂಥ. ಯಾವ ಪುಸ್ತಕಗಳನ್ನ ಓದಬೇಕಪ್ಪ ಅಂದರೆ ಕನ್ನಡ ಕಲ್ಪತರು ಅನ್ನುವಂಥದ್ದು ಡಾಕ್ಟರ್ ಭೀಮಶಂಕರ್ B ಜೋಶಿ ಅವರು ಬರೆದಿರುವಂಥದ್ದು. ಮತ್ತು ಸಮಗ್ರ ಹೊಸಗನ್ನಡ ವ್ಯಾಕರಣ ಇದು ಯಾರು ಬರೆದಿರೋದಂದರೆ IS ಅರಳಿಗುಪ್ಪಿ ಅವರು. ಮತ್ತು ಕನ್ನಡ ವ್ಯಾಕರಣ ಮತ್ತು ರಚನೆ ಗೋಪಾಲಕೃಷ್ಣ ಉಡುಪ ಅವರು. ಮತ್ತು ಇಂಗ್ಲೀಷ್ಗೆ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅನ್ನುವಂಥ ಈ 4 ಪುಸ್ತಕಗಳನ್ನು ನಾವು ತೆಗೆದುಕೊಂಡು ಓದೋದಾದರೆ ಕನಿಷ್ಠ ಏನಿಲ್ಲಪ್ಪ ಅಂದರೆ 50 ಅಂಕಗಳಿಗೆ ನಾವು ಮಿನಿಮಮ್ ಏನಿಲ್ಲಪ್ಪ ಅಂದ್ರೂ ಒಂದು 40 ಅಂಕಗಳನ್ನು ನಾವು ರೀಚ್ ಮಾಡ್ಬೋದಾಗುತ್ತೆ ನೋಡಿ. ನೆಕ್ಸ್ಟ್ ಮುಂದುವರೆದು ಸಾಮಾನ್ಯ ಜ್ಞಾನ ಅನ್ನುವಂಥದ್ರಲ್ಲಿ ಸಾಮಾನ್ಯ GKಗೆ 25 ಅಂಕಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ. ಆ 25 ಅಂಕಗಳು ನಾವು ಎಲ್ಲಿ ಪಡ್ಕೊಳ್ತೀವಿ ಅಂತ GKಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಪುಸ್ತಕಗಳನ್ನ ಓದಬೇಕಪ್ಪ ಅಂದರೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಇದು HRK ಬರೆದಿರುವಂಥದ್ದು. ಸಪ್ನಾ ಬುಕ್ ಹೌಸ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ, ಸಪ್ನಾ ಬುಕ್ ಹೌಸ್ ಅವರು. ಮತ್ತು ನೆಕ್ಸ್ಟು ಚಾಣಕ್ಯ ಕಣಜ ಅನ್ನುವಂಥದ್ದು. ಮತ್ತು ಮುಂದುವರೆದು ಸಾಮಾನ್ಯ ಜ್ಞಾನದಲ್ಲಿ ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಮತ್ತು ಅರವಿಂದ್ ಇಂಡಿಯಾ ಮ್ಯಾಗ್ಝಿನ್ಗಳನ್ನು ನಾವಿಲ್ಲಿ ರೆಫರ್ ಮಾಡಬೇಕಾಗತ್ತೆ. ಮತ್ತು ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗುರುರಾಜ್ M ಬುಲ್ಬುಲಿ ಅವರ ಒಂದು ಪುಸ್ತಕವನ್ನು ನಾವು ಓದಲೇಬೇಕಾಗುತ್ತೆ. ಇದು ಭಾಳಷ್ಟು ಚೆನ್ನಾಗಿದೆ ನೋಡಿ, ಭಾಳ ಉಪಯೋಗಕಾರಿ ಕೂಡ ಆಗುತ್ತೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಪುಸ್ತಕ ಮಾನಸಿಕ ಸಾಮರ್ಥ್ಯ ಇದು ಯಾರು ಬರೆದಿರೋದಪ್ಪ ಅಂದರೆ ಮಂಜುನಾಥ್ ಬ್ಯಾಡಗಿ ಅವರು ಬರೆದಿರುವಂಥ ಈ ಪುಸ್ತಕ ಕೂಡ ಇಂಪಾರ್ಟೆಂಟ್. ಅದರ ಜೊತೆಗೆ ನಾವು ಗೂಗಲ್ ಜೆಮಿನಿಯನ್ನು ನಾವು ಮತ್ತು ಚಾಟ್ GPT ಆನ್ಲೈನ್ ಮೂಲಕವೂ ಕೂಡ ನಾವು 25 ಅಂಕಗಳ GKಗೆ ನಾವಿಲ್ಲಿ ರೆಫರ್ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾರು ಬರೆದಿರೋದಪ್ಪ ಅಂದರೆ KM ಸುರೇಶ್ ಅವರು ಬರೆದಿರುವಂಥ ಈ ಕೃತಿಯು ಕೂಡ ಅಥವಾ ಈ ಒಂದು ಪುಸ್ತಕವು ಕೂಡ ಭಾಳಷ್ಟು ಉಪಯೋಗಕಾರಿಯಾಗಿರುತ್ತೆ ನೋಡಿ. ನಾನಿಲ್ಲಿ ಕೆಲವು ಪುಸ್ತಕಗಳ ಚಿತ್ರವನ್ನು ಕೂಡ ಕೊಟ್ಟಿದ್ದೀನಿ, ನಿಮಗೆ ಉಪಯೋಗಕಾರಿ ಆಗ್ಬೋದು ಅನ್ನುವಂಥದ್ದು. ಮಿಲೇನಿಯಂ ಸಾಮಾನ್ಯ ಅಧ್ಯಯನ ಅನ್ನುವಂಥದ್ದು ಮತ್ತು ಚಾಣಕ್ಯ ಕಣಜ ಮತ್ತು ಮೆಂಟಲ್ ಅಬಿಲಿಟಿಗೆ ಇವೆರಡು ಪುಸ್ತಕಗಳು. ಹಾಗೂ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ KM ಸುರೇಶ್ ಅವರು ಬರೆದಿರುವಂಥದ್ದು. ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತವು ಕೂಡ ಇಲ್ಲಿ ಭಾಳಷ್ಟು ಸಾಮಾನ್ಯ ಜ್ಞಾನ 25 ಅಂಕಗಳಿಗೆ ಉಪಯೋಗಕಾರಿಯಾಗಿರುವಂಥ ಒಂದು ಪುಸ್ತಕಗಳು ನೋಡಿ. ನೆಕ್ಸ್ಟ್ ಮುಂದುವರೆದು ಸೈಕಾಲಜಿಗೆ ಸಂಬಂಧಪಟ್ಟಾಗ ಇದು ಕೂಡ ಪೇಪರ್ 1ರಲ್ಲೇ ನೋಡಿ. ಪೇಪರ್ 1ರಲ್ಲಿ ಸೈಕಾಲಜಿಗೆ ಎಷ್ಟು ಅಂಕಗಳು ಇರುತ್ತಪ್ಪ ಅಂದರೆ ಇಲ್ಲಿ 50 ಅಂಕಗಳಿಗಿರುತ್ತೆ. ಈ 50 ಅಂಕಗಳಿಗೆ ನಾವು ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ಬೋದಪ್ಪ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಯಾರು ಬರೆದಿರೋದಂದರೆ HV ವಾಮದೇವಪ್ಪರು ಬರೆದಿರುವಂಥ ಈ ಒಂದು ಕೃತಿಯನ್ನು ನಾವಿಲ್ಲಿ ಓದಲೇಬೇಕಾಗುತ್ತೆ. ಮತ್ತು ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಇದು ಕೂಡ
ಡಾಕ್ಟರ್ H.V. ವಾಮದೇವಪ್ಪ ಅವರು ಬರೆದಿರುವಂತಹ ಕೃತಿ ಕೂಡ ಭಾಳಷ್ಟು ಚೆನ್ನಾಗಿದೆ ನೋಡಿ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ, ಇದು ಕೂಡ ಯಾರು ಬರೆದಿರೋಪ್ಪ ಅಂದರೆ KM ಸುರೇಶ್ ಅವರು ಬರೆದಿರುವಂಥ ಒಂದು ಪುಸ್ತಕ ಆಗಿದೆ. ಮತ್ತು ಮನೋವಿಜ್ಞಾನ ಪರಿಚಯ, ಇದು ಸೆಕೆಂಡ್ PUCಗೆ ಸಂಬಂಧಪಟ್ಟಿರುವಂಥದ್ದು. ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕಂಪಲ್ಸರಿ ಪುಸ್ತಕಗಳನ್ನು ಎಷ್ಟು ಬಾರಿ ಓದಿದ್ರು ಕೂಡ ಕೊನೆಯದಾಗಿ ನಾವು ಲಾಸ್ಟ್ ಎಕ್ಸಾಮ್ ಅಟೆಂಡ್ ಆಗುವಾಗ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವೇನು ಮಾಡಬೇಕು, ಇಲ್ಲಿ ರಿವಿಷನ್ನ ಮಾಡಬೇಕಾಗತ್ತೆ. ಇಲ್ಲಿ ಚಿತ್ರಗಳನ್ನು ಕೂಡ ಕೊಟ್ಟಿದ್ದೀನಿ. ಈ ಪುಸ್ತಕಗಳನ್ನು ನಿಮ್ಮ ಕಡೆ ಇದ್ದರೆ ಅರ್ಧ ಯಶಸ್ಸು ನಿಮ್ಮದಾಗುತ್ತೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದುವರೆದು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅನ್ನುವಂಥ ಪೇಪರ್ 1ರಲ್ಲೇ ಕೊನೆಯದಾಗಿ 15 ಅಂಕಗಳಿಗೆ ಯಾವ್ದು ಕೇಳ್ತಾರಪ್ಪ ಅಂದರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. ಇಲ್ಲಿ ಕೂಡ ನಾವೇನು ಮಾಡಬೇಕು, 6ರಿಂದ 10ನೇ ತರಗತಿಯ ದೈಹಿಕ ಶಿಕ್ಷಣದ ಒಂದು ಪುಸ್ತಕಗಳನ್ನು ನಾವಿಲ್ಲಿ ಓದಬೇಕಾಗುತ್ತೆ ನೋಡಿ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕಾಗಿ ದೈಹಿಕ ಶಿಕ್ಷಣದ ಒಂದು ಪುಸ್ತಕಗಳನ್ನು ಓದಬೇಕು. ಅದ್ರ ಜೊತೆಗೆ ಮೌಲ್ಯ ಶಿಕ್ಷಣ ಅನ್ನುವಂಥ ಪುಸ್ತಕ ಯಾರು ಬರೆದಿರೋದು, SK ಹೊಳೆಹಣ್ಣನವರು ಬರೆದಿರುವಂಥದ್ದು. ಮೌಲ್ಯ ಶಿಕ್ಷಣ ವೈ ಗೋಪಾಲ್ ರಾವ್ ಅವರು. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅದು ಉದಯ್ ಕುಮಾರ್ ಯರಗಟ್ಟಿ ಅವರು ಬರೆದಿರುವಂಥ ಒಂದು ಪುಸ್ತಕ. ಈ ಪುಸ್ತಕಗಳ ಒಂದು ಚಿತ್ರವನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೀನಿ. ಈ ಪುಸ್ತಕಗಳನ್ನು ನೀವು ತೆಗೆದುಕೊಂಡು ರೆಫರ್ ಮಾಡಿದ್ದೆ ಆದರೆ ಸ್ಪರ್ಧಾತ್ಮಕ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದುವರೆದು ಕೊನೆಯದಾಗಿ ಕಂಪ್ಯೂಟರ್ ಸಾಕ್ಷರತೆ 10 ಅಂಕಗಳಲ್ಲಿ, GKಯಲ್ಲಿ ಒಟ್ಟು 150 ಅಂಕಗಳಲ್ಲಿ ಕೊನೆಯದಾಗಿ ಇದು ಕಂಪ್ಯೂಟರ್ ಸಾಕ್ಷರತೆ 10 ಅಂಕಗಳಿಗಿರುತ್ತೆ. ಈ ಕಂಪ್ಯೂಟರ್ಗೆ ಯಾವ ರೆಫರ್ ಮಾಡ್ಬೋದಪ್ಪ ಅಂದರೆ ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಲ್ಲಿ ಕೊಟ್ಟಿದ್ದೀನಿ. ಯಾರು ಬರೆದಿರೋದು ಅಂದರೆ ಗುರುರಾಜ್ M. ಬುಲ್ಬುಲಿ ಅವರು ಬರೆದಿರುವಂಥ ಬಹಳಷ್ಟು ಚೆನ್ನಾಗಿದೆ ನೋಡಿ ಪುಸ್ತಕ ಇದು. ನೆಕ್ಸ್ಟ್ ಮುಂದುವರೆದು ಕಂಪ್ಯೂಟರ್ ಜ್ಞಾನ ಯಾರು ಬರೆದಿರೋದು, ಇದು KM ಮುಲ್ಲಾ ಅನ್ನುವಂಥ. ಮತ್ತು ಗೂಗಲ್ ಜೆಮಿನಿ ಮತ್ತು ಚಾಟ್ GPT ಮೂಲಕವೂ ಕೂಡ ನಾವೇನು ಮಾಡ್ಬೋದು, ಆನ್ಲೈನ್ ಮೂಲಕ ನಾವಿಲ್ಲಿ ಕಲಿಬೋದು. ಮತ್ತು ಕೊನೆಯದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವಿಲ್ಲಿ ರೆಫರ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪತ್ರಿಕೆ 2 ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ನೋಡಿ. ಇದಕ್ಕೆ ನಾನಿವಾಗ ಸಮಾಜ ವಿಜ್ಞಾನ ಶಿಕ್ಷಕರದ್ದು ಮಾತ್ರ ತೆಗೆದುಕೊಂಡಿದ್ದೀನಿ. ಸಮಾಜ ವಿಜ್ಞಾನ ಶಿಕ್ಷಕರಾಗುವಂಥ ಶಿಕ್ಷಕರು ಪೇಪರ್ 2ರಲ್ಲಿ ಒಟ್ಟು 150 ಅಂಕಗಳಿರುತ್ತೆ. ಆ 150 ಅಂಕಗಳು 50 ಬಹು ಆಯ್ಕೆ ಇರ್ತವೆ, ಇನ್ನು 100 ವಿವರಣ ಮಾದರಿಯಲ್ಲಿ ನಾವು ಬರೀಬೇಕಾಗತ್ತೆ, 2 ಅಂಕದ್ದು ಮತ್ತು 3 ಅಂಕದ್ದು ಅನ್ನುವಂಥದ್ದು. ಇವಕ್ಕೆ ನಾವು ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಫಸ್ಟ್ ಇಂಪಾರ್ಟೆಂಟ್ 6ರಿಂದ 10ನೇ ತರಗತಿಯ ಪುಸ್ತಕಗಳು. ನಾವೆಲ್ಲರೂ 6 to 8 ಬೋಧಿಸುವಂಥ ಶಿಕ್ಷಕರಾಗಿರೋದ್ರಿಂದ 6ರಿಂದ 10ನೇ ತರಗತಿ ಪುಸ್ತಕಗಳನ್ನ ಓದಿದರೆ ಸಾಕಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಎರಡನೇದಾಗಿ ವಿಷಯ ಆಧಾರಿತ ಬೋಧನಾ ವಿಧಾನ, ಇತಿಹಾಸ ಹಾಗೂ ಪೌರಾಣಿತಿ, ಇದು ಯಾರು ಬರೆದಿರಪ್ಪ ಅಂದರೆ MC ಮೂರ್ತಿ ಅವರು ಬರೆದಿರುವಂಥ ಒಂದು ಪುಸ್ತಕ ಆಗಿದೆ. ನೆಕ್ಸ್ಟ್ ಇನ್ನೊಂದು ವಿಷಯ ಆಧಾರಿತ ಬೋಧನಾ ವಿಧಾನ ಸಮಾಜ ವಿಜ್ಞಾನ, ಡಾಕ್ಟರ್ ಲೀಲಾವತಿ ಅವರು ಬರೆದಿರುವಂಥ ಒಂದು ಕೃತಿ. ಮತ್ತು ವಿಷಯ ಆಧಾರಿತ ಬೋಧನಾ ವಿಧಾನ ಸಮಾಜ ವಿಜ್ಞಾನ TM ರಾಜು ಅವರು ಬರೆದಿರುವಂಥದ್ದು. ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವಿಲ್ಲಿ ರೆಫರ್ ಮಾಡಲೇಬೇಕಾಗತ್ತೆ. ಇದು ಸಮಾಜ ವಿಜ್ಞಾನಕ್ಕೆ ಎಷ್ಟು 100 ಅಂಕಗಳಿರುತ್ತೆ, ಅದರಲ್ಲಿ 50 ಬಹು ಆಯ್ಕೆ, 100 ವಿವರಣ ಮಾದರಿ ಡಿಸ್ಕ್ರಿಪ್ಟಿವ್ ಅಂತ ಹೇಳ್ತೀವಿ ನಾವು. ಇಷ್ಟು ಪುಸ್ತಕಗಳನ್ನು ಓದಿದ್ದೆ ಆದರೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ನಾವು ಓದಲಿ ಇಲ್ಲಿ ಬೇಕಾಗುತ್ತೆ ನೋಡಿ. ನೆಕ್ಸ್ಟ್ ಮುಂದುವರೆದು ಪತ್ರಿಕೆ 3 ಭಾಷಾ ಸಾಮರ್ಥ್ಯ, ಅದು ವಿವರಣಾತ್ಮಕ ಪರೀಕ್ಷೆ ಅಂತ ಕೂಡ ಕರಿತೀವಿ. ಇದು ವಿವರಣಾತ್ಮಕ ಪರೀಕ್ಷೆ ಒಟ್ಟು 100 ಅಂಕಗಳಿಗಿರುತ್ತೆ ನೋಡಿ. ಆ 100 ಅಂಕಗಳಲ್ಲಿ ಅದು ಗಳಿಸ್ಬೇಕಾಗಿತ್ತಪ್ಪ ಅಂದರೆ ನಾವು 6ರಿಂದ 12ನೇ ತರಗತಿ ಕನ್ನಡ ಪಠ್ಯಪುಸ್ತಕ ಕಂಪಲ್ಸರಿಯಾಗಿ ಓದಲೇಬೇಕು. ನೆಕ್ಸ್ಟ್ ಎರಡನೇದಾಗಿ ಆವಾಗಲೇ ಹೇಳಿದೆ ನಾನು, ಕನ್ನಡ ವ್ಯಾಕರಣ ಮತ್ತು ರಚನೆ ಗೋಪಾಲಕೃಷ್ಣ ಉಡುಪ ಅವರು ಬರೆದಿರುವಂಥದ್ದು. ಮತ್ತು ಸಮಗ್ರ ಹೊಸ ಕನ್ನಡ ವ್ಯಾಕರಣ IS ಅರಳಿಗುಪ್ಪಿ ಅವರದ್ದು. ಮತ್ತು ಕನ್ನಡ ಕಲ್ಪತರು ಡಾಕ್ಟರ್ ಭೀಮಶಂಕರ್ ಜೋಶಿ ಅವರದ್ದು. ನೆಕ್ಸ್ಟು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವಿಲ್ಲಿ ರೆಫರ್ ಮಾಡಬೇಕಾಗತ್ತೆ ಅನ್ನುವಂತಿಷ್ಟು ಈ ಒಂದು ಪುಸ್ತಕಗಳ ಒಂದು ಪಟ್ಟಿ. ನೆನಪಿಡಿ, ಈ ಪುಸ್ತಕಗಳ ರಾಶಿಗಿಂತ ಗುಣಮಟ್ಟದ ಪುಸ್ತಕಗಳ ಓದು ಬಹಳ ಮುಖ್ಯ. ಈ ವಿಡಿಯೋದಲ್ಲಿ ತಿಳಿಸಿದ ಪುಸ್ತಕಗಳನ್ನು ಸಂಗ್ರಹಿಸಿ ಹಿಂದೆ ಓದಲು ಆರಂಭಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಶಿಕ್ಷಕ ಆಕಾಂಕ್ಷಿ ಗೆಳೆಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.